ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಟೀಮ್ ಇಂಡಿಯಾಗೆ ಎದುರಾಯಿತು ದೊಡ್ಡ ಸಂಕಷ್ಟ, ಇನ್ನೂ ದೊಡ್ಡ ಟೆನ್ಷನ್ ಅಂತಾನೆ ಹೇಳ್ಬೇಕು. ಯಾಕಪ್ಪ ಅಂತಂದರೆ ಓಪನಿಂಗ್ ಆಗಿ ಒಬ್ಬರಾದರೆ ಫಿಕ್ಸ್ ಆಗಿದ್ದಾರೆ, ಅದು ರೋಹಿತ್ ಶರ್ಮಾ. ಅವರ ಜೊತೆಗೆ ಯಾರು ಓಪನಿಂಗ್ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು 5ರಂದು ಐರ್ಲೆಂಡ್ ವಿರುದ್ಧದ ಪಂದ್ಯದೊಂದಿಗೆ ಟೀಮ್ ಇಂಡಿಯಾ T20 ವಿಶ್ವಕಪ್ ಅಭಿಯಾನ ಆರಂಭಿಸಲಿದೆ. ನಂತರ 9ರಂದು ಪಾಕಿಸ್ತಾನ ವಿರುದ್ಧ ಮೆಗಾ ಪಂದ್ಯ ಇದೆ ಮತ್ತು ಈ ಪಂದ್ಯಕ್ಕಾಗಿ ಇಡೀ ವಿಶ್ವದ ಜನರು ಕಾಯುತ್ತಾ ಇದ್ದಾರೆ. ಆದರೆ ಅದಕ್ಕೂ ಮುನ್ನ ಭಾರತ ತಂಡದ ಆರಂಭಿಕ ಜೋಡಿ ಯಾರಾಗಲಿದ್ದಾರೆ ಎಂಬ ಊಹಾಪೋಹಗಳು ಹೆಚ್ಚಾಗುತ್ತಿದೆ. ಹೌದು ಸ್ನೇಹಿತರೆ, ಇನ್ನು ಭಾರತ ತಂಡ ಬಾಂಗ್ಲಾದೇಶ ವಿರುದ್ಧ ಅಭ್ಯಾಸ ಪಂದ್ಯ ಆಡಿತ್ತು. ಇನ್ನು ರೋಹಿತ್ ಜೊತೆ ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಆರಂಭಿಸುತ್ತಾರೆ ಎಂದು ಎಲ್ಲರೂ ಊಹೆ ಮಾಡಿದರು. ಆದರೆ ಸಂಜು ಸ್ಯಾಮ್ಸನ್ ರೋಹಿತ್ ಜೊತೆ ಇನ್ನಿಂಗ್ಸ್ ಆರಂಭ ಮಾಡಿದರು. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಯಶಸ್ವಿ ಜೈಸ್ವಾಲ್ ರಾಷ್ಟ್ರೀಯ ತಂಡಕ್ಕಾಗಿ ಕನಸಿನ ರೂಪದಲ್ಲಿದ್ದರು. ಅವರು ದ್ವಿಶತಕ ಗಳಿಸಿದರು ಆದರೆ ಜೈಸ್ವಾಲ್ IPL ಅಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ಇನ್ನು ಇದರಿಂದಾಗಿ ಓಪನಿಂಗ್ ಸ್ಥಾನದಲ್ಲಿ ದೊಡ್ಡ ತಲೆನೋವಾಗಿದೆ. ಆದರೆ ಪೂರ್ವ ತಯಾರಿಯ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಆರಂಭಿಕ ಪಂದ್ಯವನ್ನು ಆಡಿದರೂ ಅವರು ಯಾವುದೇ ರನ್ ಗಳಿಸಲಿಲ್ಲ. ಇಬ್ಬರು ವಿಕೆಟ್ ಕೀಪರ್ಗಳಾದ ಸಂಜು ಸ್ಯಾಮ್ಸನ್ ಮತ್ತು ರಿಷಬ್ ಪಂತ್ ಮೊದಲ 11ರಲ್ಲಿ ಇರುತ್ತಾರೆ ಎಂದು ಅನುಮಾನವೂ ಇದೆ. ಇನ್ನು ಜೊತೆಗೆ ವಿರಾಟ್ ಕೊಹ್ಲಿ ವಾಪಸ್ಸಾದ ವೇಳೆ ಬಾಂಗ್ಲಾದೇಶ ವಿರುದ್ಧ ಆಡಿದ 7 ಬ್ಯಾಟ್ಸ್ಮನ್ಗಳ ಪೈಕಿ ಒಬ್ಬರನ್ನು ಬದಲಾಯಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಇದರ ಹೊರತಾಗಿ ವಿರಾಟ್ ಕೊಹ್ಲಿಯೊಂದಿಗೆ ಓಪನಿಂಗ್ ಮಾಡುವ ಊಹಾಪೋಹಗಳು ಕೂಡ ಏರ್ಪಟ್ಟಿವೆ. IPL ಅಲ್ಲಿ 700ಕ್ಕೂ ಹೆಚ್ಚು ರನ್ ಗಳಿಸುವ ಮೂಲಕ ಗರಿಷ್ಠ ಸ್ಕೋರರ್ ಎನಿಸಿಕೊಂಡಿದ್ದಾರೆ. ಅಗತ್ಯ ಬಿದ್ದರೆ ವಿರಾಟ್ ಕೊಹ್ಲಿ ಕೂಡ ತೆರೆಯಲು ಸಿದ್ಧರಾಗಿದ್ದಾರೆ ಮತ್ತು ಇದರಿಂದಾಗಿ ರೋಹಿತ್ ವಿರಾಟ್ ಜೋಡಿಯನ್ನು ಓಪನಿಂಗ್ನಲ್ಲಿ ಕಾಣಬಹುದು. ಆದಾಗ್ಯೂ ಭಾರತ ತಂಡದ ಕೋಚ್ ಮತ್ತು ನಾಯಕ ರೋಹಿತ್ ಶರ್ಮಾ ರಾಹುಲ್ ದ್ರಾವಿಡ್ ಏನು ಯೋಚನೆ ಮಾಡುತ್ತಾರೆ ಎಂಬುದು ಇನ್ನೂ ನಿಖರವಾಗಿ ತಿಳಿದಿಲ್ಲ. ಓಪನಿಂಗ್ನಲ್ಲಿ ಇದಕ್ಕಿಂತ ದೊಡ್ಡ ಅಚ್ಚರಿ ಇದೆ ಎಂದು ಹೇಳಲಾಗುವುದು. ಇನ್ನು ಎಲ್ಲ ಉತ್ತರಗಳಿಗೆ 5ನೇ ತಾರೀಕಿನವರೆಗೆ ಕಾಯಬೇಕು. ಇನ್ನು ಲೀಗ್ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿಯ ರನ್ ದಾಖಲೆಗಳನ್ನು ಉಲ್ಲೇಖಿಸಬೇಕಾಗಿಲ್ಲ. ಅವರು ಯಾರು ಸಾಧಿಸದ ಮೈಲುಗಲ್ಲುಗಳನ್ನು ಸಾಧಿಸಿದ್ದಾರೆ. ಮತ್ತು ನಮ್ಮ ಪ್ರಕಾರ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಓಪನಿಂಗ್ ಬಂದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.